ವಿಸ್ತಾರ ವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸಮಸ್ಯೆ ಬರ್ತಾ ಇದೆ. ಏಕೆಂತಂದರೆ ಈ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಕೆಲವು ಹಠದ ಸ್ವಭಾವ ಇರ್ತದೆ. ಮತ್ತು ಕೆಲವೊಂದಷ್ಟು ಇವರಿಗೆ ಯೋಚನೆಗಳಲ್ಲಿ ಯಶಸ್ಸು ಸಿಗೋದಕ್ಕೆ ಬಹಳ ಹೋರಾಟವನ್ನು ಮಾಡಬೇಕು. ಆದರೆ ಹೋರಾಟ ಮಾಡಿದ ಮೇಲೆ ಇವರಿಗೆ ಒಳ್ಳೆಯ ಸಿಂಹಾಸನ ಸಿಗುತ್ತೆ ಅಂತ ಹೇಳಬೇಕು. ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ರಾಜಕೀಯ ವರ್ಗದಲ್ಲಿದ್ದರೆ ಅವರಿಗೆ ಸ್ವಲ್ಪ ಸಮಸ್ಯೆಗಳು, ಹೋರಾಟದ ಜೀವನ ಇರ್ತದೆ. ಸಾಕಷ್ಟು ಕಷ್ಟವನ್ನು, ತೊಂದರೆಯನ್ನು, ಪರಿಶ್ರಮವನ್ನು, ಮಾನಸಿಕವಾಗಿರ್ತಕ್ಕ ಒತ್ತಡವನ್ನು ಅನುಭವಿಸಬೇಕಾಗಿದೆ ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಯಾರೋ ಇದ್ದರೂ ಕೂಡ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಕೆಲವೊಂದಷ್ಟು ವಿಚಾರಗಳು ನಮ್ಮಲ್ಲಿ ಬದಲಾವಣೆ ಆಗುವಂಥ ಯೋಗ ಇರುತ್ತೆ. ಯಾಕೆಂದರೆ ಅರ್ಧಾಷ್ಟಮದಲ್ಲಿ ಶನಿ, ಅರ್ಧಾಷ್ಟಮ ಅಂದರೆ ಸುಖಸ್ಥಾನದಲ್ಲಿ ಶನಿ ಇರೋದರಿಂದ ಸುಖಭಂಗ ಆಗುವಂಥ ಯೋಗ. ಸುಖವಾಗಿ ಇರಲಿಕ್ಕಾಗೋದಿಲ್ಲ. ಎಷ್ಟೋ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಮೇಲಿಂದ ಮೇಲೆ ಒಂದಾದ ಮೇಲೆ ಒಂದು ಬರ್ತಾನೆ ಇರ್ತದೆ. ಆರ್ಥಿಕ ಸಮಸ್ಯೆ ಬರುತ್ತೆ. ಆರ್ಥಿಕ ಸಮಸ್ಯೆ ಆದ ಮೇಲೆ ಕೆಲವು ಕೌಟುಂಬಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ ಇದ್ದೇ ಇರುತ್ತೆ. ಕೌಟುಂಬಿಕ ಸಮಸ್ಯೆ ಏನಂತಂದರೆ ನಿಮ್ಮ ದಾಯಾದಿಗಳು, ನಿಮ್ಮ ಮನೆಯವರು, ಮನೆತನದವರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಬರತಕ್ಕಂಥದ್ದು, ಕೋರ್ಟು ಕಚೇರಿಗೆ ವ್ಯವಹಾರಕ್ಕೆ ಹೋಗ್ತಕ್ಕಂಥದ್ದು, ಆಸ್ತಿ ವಿಚಾರದಲ್ಲಿ ಗೊಂದಲ ಬದಲಾವಣೆ ಆಗ್ತಕ್ಕಂಥದ್ದು, ಇನ್ನು ಖರೀದಿ ಮಾಡಿದ ಆಸ್ತಿಯಲ್ಲಿ ತೊಂದರೆ, ಗಲಾಟೆ, ಮನಸ್ತಾಪ ಆಗ್ತಕ್ಕಂಥದ್ದು, ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಗಲಾಟೆ, ಮನಸ್ತಾಪ ಆಗಿ ಕೋರ್ಟಿಗೆ ಹೋಗುವಂಥ ಸಂದರ್ಭ ಒದಗಿ ಬರುವಂಥದ್ದು. ಆಲ್ರೆಡಿ ಕೋರ್ಟಿಗೆ ಹೋಗಿದ್ದಿದ್ರೆ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ, ಇಲ್ಲ ಇಲ್ಲಿ ಹೋಗುವ ಸಂದರ್ಭಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಕೆಲವು ನಾವು ವಿಚಾರವನ್ನು ಮಾಡಬೇಕಾಗಿದೆ. ಏಕೆಂದರೆ ನಾವು ಎಲ್ಲ ಚೆನ್ನಾಗಿರಬೇಕು ಅಂದರೆ ನಮಗೆ ದುಡ್ಡು ಒಂದೇ ಅಲ್ಲ, ಉದ್ಯೋಗ, ಮತ್ತೊಂದು ಇನ್ನೊಂದು, ಕುಟುಂಬ ಎಲ್ಲವೂ ಇರುತ್ತೆ. ಹಾಗೆ ಚಿಂತನೆ ಮಾಡುವಾಗ ನಿಮ್ಮ ತಂದೆ ತಾಯಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿಸ್ಬೇಕು. ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥ ಯೋಗ ಇದೆ. ಅವರಿಗೆ ಸ್ವಲ್ಪ ಚಿಕಿತ್ಸೆ ಅವಶ್ಯಕತೆವಿದ್ದರೆ ಕೊಡೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ವಾಹನವನ್ನು ತೆಗೆದುಕೊಳ್ಳುವಂಥ ಯೋಗ ಇದೆ. ಮನೆ ತೆಗೆದುಕೊಳ್ಳುವಂಥದ್ದು, ವಾಹನ ತೆಗೆದುಕೊಳ್ತಕ್ಕಂಥದ್ದು, ಕಾರ್ ತೆಗೆದುಕೊಳ್ಳುವಂಥ ಎಲ್ಲವೂ ಯೋಗ ಇದೆ. ಎಲ್ಲ ಆಲ್ರೆಡಿ ಇವಾಗ ನೀವು ಅನುಭವಿಸಿದ್ದೀರಾ. ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರಾ. ಈ ಭಗವಂತನ ಒಂದು ಅವಕೃಪೆಗೆ ಒಳಗಾಗಿ ಸಾಕಷ್ಟು ನಷ್ಟವನ್ನು ಮಾಡ್ಕೊಂಡಿದ್ದೀರಿ. ಅಪಮಾನಗಳಾಗಿದೆ, ಅಪವಾದಗಳು ಬಂದಿದೆ, ಎಷ್ಟೋ ಸಮಸ್ಯೆಗಳು. ನಿಮ್ಮ ಮಾಡದೇ ಇರತಕ್ಕಂಥದ್ದಕ್ಕೆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದೀರಿ. ನಿಮ್ದು ಏನೂ ತಪ್ಪಿಲ್ಲ, ಆದರೂ ಕೂಡ ನಿಮ್ಮನ್ನೇ ಗುರಿ ಮಾಡ್ತಾರೆ. ನಿಮ್ದು ಏನು ತಪ್ಪು ಮಾಡದೇ ಇದ್ದರೂ, ನೀವೇ ಮಾಡದೇ ಇದ್ದ ಹಾಗೆ ಬಿಂಬಿಸುವಂಥ ಸಂದರ್ಭಗಳು ಕೂಡ ನಿಮಗೆ ಒದಗಿ ಬರ್ತಾ ಇದೆ. ಇದಕ್ಕೆ ಭಾಳ ಜಾಗ್ರತೆ ವಹಿಸಬೇಕು. ಯಾಕೆ ಅಂತಂದರೆ ನಿಮ್ಮ ಒಂದು ವಿಚಾರ ಬಂದಾಗ ಎಲ್ಲ ಸಮಸ್ಯೆಗಳು ಹೊಸದಾಗಿ ಬರೋಕ್ಕೆ ಶುರುವಾಗ್ತದೆ. ಅದಕ್ಕೆ ಜಾಗ್ರತೆ ವಹಿಸೋದು ಬಹಳ ಮುಖ್ಯವಾದ ವಿಚಾರ. ನಿಮ್ಮ ಇತಿಮಿತಿ ಒಳಗಡೆ ನೀವು ಮಾಡಿದ್ರೆ ಸಮಸ್ಯೆ ಬರಲ್ಲ. ಏನಾದರೂ ನೀವು ನಿಮ್ಮ ಒಂದು ವಿಚಾರವನ್ನು ಕ್ರಾಸ್ ಮಾಡಿ ನೀವು ಮುಂದೆ ಹೋದಾಗ, ಯಾವುದೋ ಒಂದು ರಿಸ್ಕ್ ತೊಗೊಂಡು ನೀವು ಮುಂದೆ ಹೋದಾಗ ಅಲ್ಲಿ ಸಮಸ್ಯೆ ಬರುತ್ತೆ. ರಿಸ್ಕ್ ತೊಗೊಂಡ ತಕ್ಷಣ ಸಮಸ್ಯೆಗಳು ಬರೋಕ್ಕೆ ಶುರುವಾಗ್ತದೆ. ಅದಕ್ಕಾಗಿ ರಿಸ್ಕ್ ತೊಗೋಬಾರ್ದು ಅಂತ ಹೇಳಲ್ಲ, ತೆಗೆದುಕೊಳ್ಳುವಾಗ ಅದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ನೋಡಿ. ಇಲ್ಲ ಅಂದರೆ ನಿಮಗೆ ಅಪವಾದ ಬರೋದು, ಸಮಸ್ಯೆ ಬರೋದು, ಕೇಸು, ಕೋರ್ಟು, ಕಚೇರಿ ಇದೆಲ್ಲ ಬರುವ ಸಾಧ್ಯತೆಗಳಿರೋದ್ರಿಂದ ಜಾಗ್ರತೆ ವಹಿಸಬೇಕಾಗಿದೆ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಚಿಂತನೆ ಮಾಡಿ ನೋಡುವಾಗ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರ್ತದೆ, ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಆದರೆ ಅವರಿಗೆ ನೀವು ತಿಳಿ ಹೇಳಬೇಕು, ಅವರಿಗೆ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡೋಕೆ ಹೇಳಬೇಕು. ಅವರಿಗೆ ವಿದ್ಯಾಭ್ಯಾಸ ಮಾಡೋದ್ರ ಬಗ್ಗೆ ಭಾಳ ಅವರಿಗೆ ಒತ್ತು ಕೊಡಬೇಕಾದದ್ದು, ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ. ಅದಲ್ಲದೆ ಜ್ಞಾಪಕ ಶಕ್ತಿ ವಿಚಾರ ಬಂದಾಗ ಸ್ವಲ್ಪ ಜ್ಞಾಪಕ ಶಕ್ತಿ ನಿಮಗೆ ಸ್ವಲ್ಪ ಕಡಿಮೆ ಇರ್ತದೆ. ಕೆಲವು ಮರ್ತೋಗೋದು ಜಾಸ್ತಿ, ಕೆಲವೊಂದಷ್ಟು ವಿಚಾರಗಳು ನಿಮಗೆ ಒತ್ತಡ ಹೆಚ್ಚಾಗುತ್ತೆ. ಮತ್ತು ಇನ್ನೊಂದು ನಿದ್ದೆ ಬರೋದಿಲ್ಲ, ಕೆಲವು ಊಟ ಸೇರೋದಿಲ್ಲ, ಕೆಲವೊಂದಷ್ಟು ಕಣ್ಣೂರಿ, ಕಾಲೂರಿ, ಕೈಯೂರಿ, ಹೊಟ್ಟೆಯವರಿಗೆ ಮೈಯಲ್ಲೆಲ್ಲ ಉರಿ ಆಗುವಂಥ ಸಂದರ್ಭ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿ ಕಂಡುಬರ್ತದೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗುವಂಥ ಯೋಗ ಕೂಡ ನಿಮಗಿದೆ. ಕೆಲವು ವಿಚಾರಗಳು ಬಂದಾಗ ನೀವು ಯೋಚನೆ ಮಾಡ್ತೀರಿ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತೇಳಿ. ನೀವು ಸರಿಯಾದ ಒಂದು ಮಾರ್ಗದರ್ಶನ ತೆಗೆದುಕೊಂಡು ಮುಂದೆ ಹೋದಾಗ ನಿಮಗೆ ಎಷ್ಟು ಒಳ್ಳೆಯದಾಗಿದೆ. ಮುಂದೆ ಎಷ್ಟೋ ಸಲ ನೀವು ಯೋಚನೆ ಮಾಡಿ, ಚಿಂತನೆ ಮಾಡಿ, ಋಣಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಯನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡ್ಕೊಂಡು ಹೋಗಿದ್ದೀರಾ. ಹಾಗೆ ಇದನ್ನು ಮಾಡಿ, ತಾಳಿದವನು ಬಾಳಿಯಾನು, ತಾಳ್ಮೆಗೆ ಕೆಡಬಾರ್ದು, ತಾಳ್ಮೆ ವಹಿಸ್ಕೊಂಡು ಮುಂದೆ ಹೋಗಿ ನಿಮ್ಮ ಸಮಸ್ಯೆಯಲ್ಲಿ ಯಶಸ್ಸಿಗತ್ತೆ. ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಇದೆ. ಕೆಲವು ರಿಯಲ್ ಎಸ್ಟೇಟ್ ಮಾಡೋರಿಗೆ ಸ್ವಲ್ಪ ತೊಂದರೆ ಇದೆ ಅಂತ ಹೇಳ್ತೀನಿ. ಕೆಲವು ಲೋಕಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡೋರಿಗೆ ಅನುಕೂಲ ಇದೆ ಅಂತ ನಾವು ಹೇಳಬೇಕು. ಈ ಕಬ್ಬಿಣದ ವ್ಯಾಪಾರ ಮಾಡುವವರು, ಕೆಲವು ವರ್ಕ್ಶಾಪ್ ಇಟ್ಕೊಂಡವರಿಗೆಲ್ಲ ಸ್ವಲ್ಪ ಅನುಕೂಲ ಇದೆ. ತೈಲ ಸಂಬಂಧ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಅನುಕೂಲ ಇದೆ. ರಿಯಲ್ ಎಸ್ಟೇಟ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಇದೆ. ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯ ವ್ಯವಹಾರವನ್ನು ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಇರ್ತದೆ. ಕೆಲವು ದೇವಸ್ಥಾನ ಕಟ್ಟುವಂಥ ಯೋಗ ಇದೆ ನಿಮಗೆ. ಮತ್ತು ಕೆಲವೊಂದಷ್ಟು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡುವಂಥ ಯೋಗವು ಕೂಡ ನಿಮಗಿದೆ. ಕೆಲವೊಂದಷ್ಟು ಮಠಗಳಿಗೆ ಹೋಗತಕ್ಕಂಥದ್ದು, ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ದೂರ ದೇಶದ ಪ್ರಯಾಣ ಮಾಡುವಂಥದ್ದು, ಹೊರದೇಶ ಪ್ರಯಾಣ ಮಾಡ್ತಕ್ಕಂಥದ್ದು ಯೋಗವು ಕೂಡ ನಿಮಗಿರುತ್ತದೆ. ಹಾಗಾಗಿ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಇದೆ. ಅಂದರೆ ಸಮ್ಮಿಶ್ರ ಫಲ ಇದೆ. ದುಡ್ಡು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಖಾಲಿ ಆಗ್ತಾ ಇದೆ, ಅದಕ್ಕೆ ದುಡ್ಡು ನಿಲ್ಲಲ್ಲ. ಇನ್ವೆಸ್ಟ್ಮೆಂಟ್ ತುಂಬ ಮಾಡಿದ್ದೀರಾ, ಇನ್ವೆಸ್ಟ್ಮೆಂಟ್ ಬೇಕಾದಷ್ಟು ಇರುತ್ತದೆ, ಆದರೂ ಕೂಡ ಕೆಲವು ಸಮಯ ದುಡ್ಡು ಇರೋದಿಲ್ಲ
ಅಂತ ಅನಿಸುತ್ತೆ. ಆದರೂ ಕೂಡ ನಿಮಗೆ ತೊಂದರೆಗಳ ಜೀವನದಲ್ಲಿ ಬರೋದಿಲ್ಲ. ಊಟ ತಿಂಡಿ ಬಟ್ಟೆ ಗೌರವ ಧಕ್ಕೆ ಬರೋದಿಲ್ಲ. ಆದರೆ ನಾವು ಯಾವಾಗಲೂ ಹೀಗೆ ಇರ್ತದೆ ಅಂದ್ಕೋಬಾರ್ದು. ಬದಲಾವಣೆ ಅಷ್ಟೊತ್ತಿಗೆ ಯಾವಾಗ ಬೇಕಾದರೂ ದೇವರು ಅದನ್ನು ಮಾಡ್ಬೋದು. ಹಾಗಾಗಿ ಜಾಗೃತಿ ವಹಿಸೋದನ್ನು ತಾವು ಮರಿಬಾರ್ದು. ಇನ್ನು ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರು ಧ್ವಂಸ ಆಗೋದ್ರ ಜೊತೆಗೆ ಸಾಲ ಮಾಡುವಂಥ ಯೋಗ ಇದೆ. ಸಾಲ ಮಾಡದೆ ತೀರಿಸುವಂಥ ಯೋಗವೂ ಕೂಡ ಇದೆ. ಕೆಲವೊಂದಷ್ಟು ಕೊಟ್ಟದ್ದು ಬಂದಿಲ್ಲ, ಅದು ರಿಕವರಿ ಆಗೋದು ಕಷ್ಟ ಇದೆ. ಕೆಲವು ದಾನ ಅಂತ ಕೊಟ್ಬಿಡಿ ಅಷ್ಟೇ. ಕೊಡಬೇಕಂದ್ರೆ ಆವಾಗ ನಿಮಗೆ ಅನುಕೂಲ ಆಗ್ಬೋದು, ಅದರಿಂದ ನಿಮಗೆ ಕೆಟ್ಟದ್ದು ಆಗೋದಿಲ್ಲ. ಇನ್ನು ಆರೋಗ್ಯದಲ್ಲಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತೆ. ಸ್ವಲ್ಪ ಗಮನಿಸಬೇಕು. ಔಷಧೋಪಚಾರವನ್ನು ಮಾಡೋದಕ್ಕೆ ತಾವು ಮರಿಬಾರ್ದು. ಇನ್ನು ನಮಗೆ ಯಾವಾಗ ಒಳ್ಳೆಯದಾಗುತ್ತೆ, ಇನ್ನೇನೇನೆಲ್ಲ ನಮಗೆ ಜೀವನದಲ್ಲಿ ಭವಿಷ್ಯದಲ್ಲಿ ಏನಾಗ್ಬೋದು ಅಂತೀರಾ, ನಿಮಗೆಲ್ಲ ಒಳ್ಳೆಯದಾಗ್ತದೆ. ಒಳ್ಳೆಯ ವಿದ್ಯಾವಂತರ ಮಕ್ಕಳಿದ್ದಾರೆ, ಓದುವಂಥ ಮಕ್ಕಳಿದ್ದಾರೆ. ಜೀವನದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅಸೆಟ್ಸ್ ಇದೆ, ಅಂದರೆ ನೀವು ಜೀವನಕ್ಕೆ ಮುಂದೆ ಏನು ಬೇಕು ಅದನ್ನು ಸ್ವಲ್ಪ ಮಟ್ಟಿಗೆ ಮಾಡಿಟ್ಕೊಂಡಿದ್ದೀರಾ. ಅದನ್ನು ಕೂಡ ನಾವು ನಂಬಬಹುದು, ಮುಂದುವರ್ಕೊಂಡು ಹೋಗ್ಬೋದು. ಮಾಡದೇ ಇದ್ದರೆ ಮಾಡುವಂಥ ಯೋಗವು ಕೂಡ ಬರುತ್ತೆ. ಕೆಲವು ವಯೋಮಿತಿಯಲ್ಲಿ ನಾವು ಹೇಳಬೇಕಾಗತ್ತೆ. ಕೆಲವೊಂದಷ್ಟು ಹುಟ್ಟಿದ ತಕ್ಷಣ ಎಷ್ಟೋ ನಮಗೆ ಜೀವನದಲ್ಲಿ ಸಾಧಿಸೋಕ್ಕಾಗೋದಿಲ್ಲ, ಕಾಲ ಅವಕಾಶ ಬೇಕಾಗುತ್ತೆ. ಕೆಲವು ವಯೋಮಿತಿ ಮೇಲೆ ಸಂಬಂಧಪಟ್ಟಂತೆ ರಿಟೈರ್ಡ್ ಆಗಿರೋರಿಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಟೈರ್ಡ್ ಲೈಫ್ ಅವರಿಗೆ ಸ್ವಲ್ಪ ಗೊಂದಲಮಯವಾಗಿದ್ದರೂ ಕೂಡ ಮನೆಯಲ್ಲಿ ಅವರಿಗೆ ಸುಖ ಶಾಂತಿ ಸಮೃದ್ಧಿ ಇರುತ್ತೆ. ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ತಾರೆ. ಕೆಲವೊಂದು ಉದ್ಯೋಗ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಅನಾನುಕೂಲ ಎರಡೂ ಇದೆ. ಅಂದರೆ ಕೆಲವು ಜನ ಕೆಲಸ ಬಿಡಬೇಕು ಅಂದ್ಕೊಂಡಿದ್ದೀರಿ, ಕೆಲವು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಿ, ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದೀರಿ. ಅವೆಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಒಂದು ಆರ್ಥಿಕ ಸ್ಥಿತಿಗೆ ತಕ್ಕಂತೆ ನೀವು ಮಾಡಿಕೊಳ್ಳೋದು ಭಾಳ ಉತ್ತಮವಾದ ವಿಚಾರ ಅಂತ ನಾವು ನಿಮಗೆ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರ ಆದಮೇಲೆ ನಮ್ಮ ಅದೃಷ್ಟದ ವಿಚಾರಕ್ಕೆ ಬರಬೇಕು. ಅದೃಷ್ಟ ಅಂದರೆ ನಮ್ಗೆ ಯಾವಾಗ ಏನೇನೆಲ್ಲ ಮಾಡ್ಬೋದು, ನಮ್ಮ ಫ್ಯೂಚರಲ್ಲಿ ಹೆಂಗೆ ಇರುತ್ತೆ ಅಂಥೇಳಿ. ಫ್ಯೂಚರಲ್ಲಿ ನಿಮಗೆ ಎಂಥ ಸಮಸ್ಯೆ ಒಂದು ಎದುರಿಸಿಕೊಂಡು ಹೋಗೋಂಥ ಸಮಸ್ಯೆ ಇದೆ, ಸಮಸ್ಯೆ ಪರಿಹಾರ ಆಗ್ತದೆ. ಮತ್ತು ಸಮಸ್ಯೆ ಕೂಡ ನಿಮಗೆ ಇದೆ ಅಂದರೆ ನಿಮಗೆ ಸಮಸ್ಯೆ ಇದೆ, ಅದು ಪರಿಹಾರ ಆಗುತ್ತೆ ಅಂತ ಹೇಳಬೇಕು. ಅಂದರೆ ನಿಮಗೆ ಒಳ್ಳೆಯ ಸಿಂಹಾಸನ ಏರುವಂಥ ಯೋಗ ಇದೆ. ಆದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡೋಕ್ಕೆ ಬರಬೇಡಿ. ಜಾತಕ ಚೆನ್ನಾಗಿದ್ದು ದಶಾಭುಕ್ತಿ ಚೆನ್ನಾಗಿದ್ದರೆ ಎಂಥ ಕಷ್ಟ ನಷ್ಟ ದುಃಖ ಬಂದು ಎದುರಿಸಿಕೊಂಡು ಅವೆಲ್ಲವನ್ನು ಭೇದಿಸಿಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ನಿಮಗೆ ಇರ್ತದೆ. ಇಲ್ಲ ದಶಾಭುಕ್ತಿ ಎಷ್ಟು ಚೆನ್ನಾಗಿದ್ದಾಗ ನಿಮಗೆ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಿಮಗೆ ಅನುಭವಿಸುವಂಥ ಸುಖೋಪಭೋಗಗಳನ್ನು ಅನುಭವಿಸುವಂಥ ಯೋಗವು ಕೂಡ ನಿಮಗೆ ಇರುತ್ತೆ. ಹಾಗಾಗಿ ನಮ್ಮ ಜಾತಕ ದಶಾಭುಕ್ತಿ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಸಣ್ಣಪಟ್ಟ ಸಮಸ್ಯೆಗಳು ಬಂದರೂ ಬರ್ಬೋದು. ಸಾಮಾನ್ಯವಾಗಿ ಇದಕ್ಕೆ ಸಮ್ಮಿಶ್ರ ಫಲವನ್ನು ನಾವು ಹೇಳಬೇಕಾಗಿದೆ. ಈ ಒಂದು ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಅವರಿಗೆ ಸಮ್ಮಿಶ್ರ ಫಲವನ್ನು ಹೇಳ್ತೀವಿ. ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿದೆ. ಮುಂದೆ ಅವರು ಈ ಒಂದು ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ. ಏನೇನು ನಡೆಯುತ್ತೆ ಅಂತ ಮುಂದಿನ ಒಂದು ಸಮಯದಲ್ಲಿ ಹೇಳ್ತೀನಿ, ಗಮನಿಸ್ಕೊಳ್ಳಿ. ಹಾಗಾಗಿ ರಾಶಿಯವರಿಗೆ ಎಷ್ಟು ವರ್ಷದ ಮದುವೆ ಆಗಲಿಲ್ಲ ಅಂದ್ಕೊಂಡವರಿಗೆ ಮದುವೆ ಆಗೋಕ್ಕೆ ಸ್ವಲ್ಪ ಅಡೆತಡೆ ಇದೆ, ಮುಂದೆ ಅನುಕೂಲ ಆಗುತ್ತೆ. ಮದುವೆ ಆಗೋದಕ್ಕೆ ಸ್ವಲ್ಪ ಅಡಚಣೆ ಆಗ್ಬೋದು. ಮನೆ ಕಟ್ಟೋಕ್ಕೆ ಮತ್ತು ಸೈಟ್ ತೊಗೊಳ್ಳೋಕ್ಕೆ, ಕಾರ್ ತೊಗೊಳ್ಳೋಕ್ಕೆ, ಮನೇಲಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಆರ್ಥಿಕ ಸ್ಥಿತಿ ಎಲ್ಲ ಅಡಚಣೆ ಇದೆ. ಈ ಸಮಯದಲ್ಲಿ ಎಲ್ಲ ಗೊಂದಲಮಯವಾಗಿದೆ. ಆದರೂ ಕೂಡ ನಿಮಗೆ ಒಂದು ದೇವರು ಅನ್ನೋಂಥದ್ದು ಹೆಚ್ಚಿನ ಬಲವನ್ನು ಶಕ್ತಿಯನ್ನು ಕೊಡುತ್ತೆ. ಆತ್ಮಸ್ಥೈರ್ಯ ಕಳ್ಕೊಳ್ಳೋದು ಬೇಡ. ಧೈರ್ಯವಾಗಿ ಮುಂದೆ ಹೋದಾಗ ನಿಮಗೆ ಜೀವನದಲ್ಲಿ ಎಲ್ಲ ಅನುಕೂಲ ಆಗುತ್ತೆ. ಮಕ್ಕಳು ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು, ಜೊತೆಗೆ ಆರ್ಥಿಕ ಸ್ಥಿತಿ ಅನುಕೂಲ, ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ ಮತ್ತು ಎಲ್ಲವೂ ಕೂಡ ಲಗಿಸ್ಬೇಕು ಅಂದರೆ ತಾಳ್ಮೆ ಕಳ್ಕೋಬಾರ್ದು. ತಾಳ್ಮೆ ಕಳ್ಕೊಳ್ಳದೆ ಮುಂದಿನ ಜೀವನದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಆದರೆ ಯಾವುದನ್ನು ಕೂಡ ನಿಮಗೆ ರಿಸ್ಕ್ ತೊಗೊಂಡು ಮುಂದೆ ಹೋಗುವಾಗ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡ್ಕೊಂಡು ಹೋಗಿ. ಅದೆಷ್ಟು ಮಟ್ಟಿಗೆ ನಮಗೆ ಅನುಕೂಲ ಅನಾನುಕೂಲ ನೋಡ್ಕೊಂಡು ಹೋಗಿಲ್ಲ ಅಂದರೆ ನಿಮ್ಮ ಮೇಲೆ ಅಪವಾದ ಬರ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂಥದ್ದು, ಕೆಲವೊಂದಷ್ಟು ಸಂದರ್ಭಗಳು ನಿಮ್ಮ ಇಮೇಜ್ ಏನಿದೆ ಅದು ಡ್ಯಾಮೇಜ್ ಆಗುವಂಥ ಸಂದರ್ಭಗಳು ಕೂಡ ಬರ್ಬೋದು. ಜಾಗ್ರತೆ ವಹಿಸೋದಕ್ಕೆ ಮರಿಬೇಡಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಹತ್ತಿರ ಇರತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಅರ್ಚನೆ ಮಾಡಿ. ಇವೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.